ಧಾರ್ಮಿಕವಾಗಿ ನಾವೆಲ್ಲರೂ ಕೂಡ ಎಲ್ಲಾ ಧರ್ಮಗಳು ಕೂಡ ಒಂದೇ ಅಂತಕ್ಕಂಥ ಭಾವನೆ ಇಟ್ಕೊಂಡು ಅದರದೇ ಆದಂತ ಒಂದು ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸ ಇಡೀ ನಾಡಿನಲ್ಲಿ ನಡೀತಾ ಇದೆ. ಇವತ್ತು ಧರ್ಮಸ್ಥಳದ ಬಗ್ಗೆ ನಾವೆಲ್ಲರೂ ಕೂಡ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಅಪಾರವಾದಂತ ಗೌರವ ಭಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲಾ ಸಮಾಜದವರು ಕೂಡ ಇದ್ದೇವೆ. ಅಲ್ಲಿ ಏನು ಈ ಒಂದು ಗೊಂದಲ ಸೃಷ್ಟಿಯಾಗಿದೆ, ಸೃಷ್ಟಿ ಮಾಡಿದಂಥವ್ರು ಯಾರು, ಈ CITಗೆ ಕೊಡಬೇಕಾದ್ರೆ SITಗೆ ಇವತ್ತು ವಹಿಸಬೇಕಾದ್ರೆ ಕೂಡ ಒಂದು ನಾವು ಆಲೋಚನೆ ಮಾಡಬೇಕು. ಇವತ್ತು ಗೃಹ ಇಲಾಖೆ ಇಂಟೆಲಿಜೆನ್ಸಿನಲ್ಲಿ ಅಲ್ಲಿ ಮೊದಲಿಂದ ಏನೇನಾಗಿದೆ ಅದೆಲ್ಲದನ್ನು ತಗೊಂಡು ಅದನ್ನ ವಹಿಸ್ಕೊಟ್ರೆ ಸರಿ ಅಂತ. ಯಾಕೆಂದ್ರೆ ನಾಳೆ ಇನ್ನೊಬ್ರು ಮತ್ತೊಂದು ಆಪಾದನೆ ಮಾಡ್ತಾರೆ. ಯಾರಾದ್ರೂ ಕೂಡ ಸುಮ್ನೆ ಬೇರೆಯವ್ರ ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದು, ಹಗುರವಾಗಿ ಒಂದು ಏನು ಪಿಟಿಷನ್ ಹಾಕುವಂಥದ್ದು ಕೆಲಸ ಮಾಡಿದಾಗೆಲ್ಲ ಈ ತರ ಎನ್ಕ್ವೈರಿ ಮಾಡಿದ್ರೆ ನಮ್ಮ ಇಲಾಖೆಗಳು ಅದಕ್ಕೆ ವ್ಯರ್ಥ ಪ್ರಯತ್ನಗಳು ಮಾಡ್ತಕ್ಕಂಥದ್ದು ಇದೆಲ್ಲ ಸರಿಯಲ್ಲ ಅಂತಕ್ಕಂಥದ್ದು ಒಂದ್ ಕಡೆ. ಜೊತೆನಲ್ಲಿ ಈ ಧರ್ಮಸ್ಥಳದಲ್ಲಿ ಯಾರ್ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟು ಈ ರೀತಿ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ ಅಂತವ್ರನ್ನ ಜೊತೆನಲ್ಲೇ ಇದ್ದಾರೆ. ಶಿವಲಿಂಗೇಗೌಡರು ಅವ್ರು ಎಲ್ಲಿದ್ರು ಜುಟ್ಟು ಹಿಡ್ಕೊಂಡು ಎಳ್ಕೊಂಬನ್ನಿ ಅಂದ್ರು. ಯಾರನ್ನೂ ಎಳ್ಕೊಂಬರ್ಬೇಕಾಗಿಲ್ಲ, SIT ಜೊತೆನಲ್ಲೇ ಇದ್ದಾರೆ. ಅವ್ರನ್ನೇನು ಎಳ್ಕೊಂಬರ್ಬೇಕಾಗಿಲ್ಲ, ಕರ್ಕೊಂಡು ಅವ್ರನ್ನ ಒಳಗೆ ಕೂರಿಸ್ಕೊಂಡು ಎನ್ಕ್ವೈರಿ ಮಾಡಿ ಯಾರು ಅವ್ರಿಗೆ ಇದೆಲ್ಲ ಪಿತೂರಿ ಮಾಡಿದವರು ಅಂತಕ್ಕಂಥದ್ನ ಬಾಯಿ ಬಿಡಿಸಿದ್ರೆ ಖಂಡಿತ ಇದರಲ್ಲಿ ಇರ್ತಕ್ಕಂಥ ಜಾಲ ಯಾವ್ದು. ಯಾಕೆಂದ್ರೆ ಇಲ್ಲಿಂದ ದುಬೈ ಎಲ್ಲಾ ಕಡೆನೂ ಕೂಡ ಇದು ಹರಡಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಇದು ವಿದೇಶಗಳಲ್ಲಿ ಎಲ್ಲ ಕೂಡ ಇದೊಂದು ಅಪಪ್ರಚಾರ ಧರ್ಮಸ್ಥಳದ ಬಗ್ಗೆ ನಡೀತಾ ಇರ್ತಕ್ಕಂಥದ್ದನ್ನ ಇದಕ್ಕೇನಾದ್ರು ಕಡಿವಾಣ ಹಾಕ್ಬೇಕು ಅಂದ್ರೆ ಖಂಡಿತ ಈಗ ಯಾರವನು ಅಮಾನ್ ಯಾರು ಇದೇನೆ ಗುಪ್ತಗಾಮಿ ತರ ಯಾರು ಓಡಾಡ್ತಾ ಇದ್ದಾನಲ್ಲ ಆತನ ಅನಾಮಿಕನ್ನ ಹಿಡ್ಕೊಂಡು ಬಾಯಿ ಬಿಡಿಸುವಂತ ಕೆಲಸ ಇವತ್ತು ಗೃಹ ಇಲಾಖೆ ಮಾಡಿದ್ರೆ ಖಂಡಿತ ಇದಕ್ಕೆ ಪರಿಹಾರ ಸಿಗ್ತದೆ. ಮುಂದೆ ಯಾರು ಕೂಡ ಈ ತರ ಒಂದು ಧಾರ್ಮಿಕ ಸಂಸ್ಥೆಗಳಿಗೆ ಧಕ್ಕೆ ಬರೋದ ರೀತಿಯಲ್ಲಿ ನಡ್ಕೊಳ್ಳಲ್ಲ. ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಗೃಹ ಸಚಿವರನ್ನ ನಾನು ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ವಿಶ್ವನಾಥ್ ಅವರು ಸಭಾಧ್ಯಕ್ಷರೇ, ನೀವು ಹೋಗುದಿಲ್ಲ, ಗೃಹ ಸಚಿವರು ಕೊಡು. ಇವತ್ತು ಧರ್ಮಸ್ಥಳದ ವಿಚಾರವಾಗಿ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ನಮ್ದೊಂದು 2-3 ಕ್ಲಾರಿಫಿಕೇಶನ್. ಇವತ್ತು SIT ತನಿಖೆ ಅದು 1 ತಿಂಗಳಾಗ್ಬೋದು, ಅಂತಿಮ ವರದಿ ಬರೋದಕ್ಕೆ 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, FSL ಎಲ್ಲ ವರದಿ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮೊನ್ನೆ ಗುಜರಾತ್ ಅಲ್ಲಿ ಒಂದು ಫ್ಲೈಟ್ ಆಗಿ ಅಲ್ಲಿ 200ಕ್ಕೂ ಹೆಚ್ಚು ಜನ ಸತ್ತೋಗಿ ಎಲ್ಲ ಬೂದಿ ಆದಾಗಲೂ ಕೂಡ 1 ವಾರದೊಳಗಡೆಗೆನೆ DNA ಚೆಕ್ ಮಾಡಿ ಅವರವ್ರ ಶವಗಳನ್ನ, ಅಸ್ಥಿಯನ್ನ, ಬೂದಿಯನ್ನೆಲ್ಲ ಕೊಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇರ್ತಕ್ಕಂಥ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿದೆಯೋ ಅದನ್ನು ತರಿಸಿ, ಯಾಕೆಂದ್ರೆ ಅಲ್ಲೂ ಕೊಳೆಯೋದಿಲ್ಲ ಸರ್, ಅದು ಮೂಳೆ ಪುಡಿ ಆಗ್ಬೋದು. ಅಲ್ಲಿದೆಯಲ್ಲ, ಅಲ್ಲೂ ಯಾವತ್ತೂ ಕೂಡ ನನ್ಗೆ ಗೊತ್ತಿರೋ ಹಾಗೆ ಅದು ಏನೂ ಆಗೋದಿಲ್ಲ, ದಂತಪಂಥಿ ಹಂಗೆ ಇರ್ತದೆ. ಅಲ್ಲ ಎಲ್ಲೇ ಇಲ್ವಲ್ಲ, ಗುಂಡಿಯಲ್ಲಿ ಏನು ಸಿಗ್ಲಿಲ್ವಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.